ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿನ್ಗೆ ಯಾಕೆ ಹೋಗ್ಬೇಕಿತ್ತು ಇನ್ ಫೋನು? ಭಾವನೆ ಹೇಳಿದ್ದು. OTP ಕೊಡು ಅಂತ ಇವನು ಹೇಳಿದ್ನಾ? ದೇಹ ಚೆನ್ನಾಗಿ ಬೆಳೆದಿದೆ, ಬುದ್ಧಿ ಒಂಚೂರು ಬೆಳೆದಿಲ್ಲ. ಒಳ್ಳೆ ಕತ್ತೆ ತರ ವಯಸ್ಸಾಗಿದೆ, ಊರ್ ತುಂಬಾ ಬುದ್ಧಿ ಹೇಳ್ಕೊಂಡ್ ಬರ್ತೀಯ. ಯಾರಾದ್ರೂ ಫೋನ್ ಮಾಡಿ OTP ಕೇಳಿದ್ರೆ ಕೊಡಬಾರ್ದು ಅನ್ನೋ ಸೆನ್ಸ್ ಇಲ್ಲ ನಿಂಗೆ? ಹಾಳಾದವನೇ ಬಹಳ ಕಷ್ಟಪಟ್ಟು ದುಡ್ದಿರೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಹೋಗ್ಲಿ ಬಿಡು ದಿವ್ಯಾ, ಅವನೇನ್ ಬೇಕು ಅಂತ ಮಾಡದ್ನ ಪಾಪ. ಇನ್ನೇನ್ ಬೇಡ ಅಂತ ಮಾಡದ್ನಾ? ದುಡ್ಡಿನ ಬೆಲೆ ಗೊತ್ತಿದೆ ತಾನೆ ಈ ದಡಿಯನ್ಗೆ. ಸತ್ಯ ಇವ್ರ ಜೀವನನ ಆರಾಮಾಗಿ ಮಾಡ್ಕೊಟ್ಬಿಟ್ಲು, ಅದಕ್ಕೆ ಇವ್ರ ಜೀವನ ಹೇಗೋ ನಡೀತಾ ಇದೆ. ಸ್ಪ್ಯಾನರ್ ಬಿಟ್ಟು ಓದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ದುಮ್ಮನ್ ತರ 3 ಹೊತ್ತು ತಿನ್ನೋದು ಮಲಗೋದು ಇದೇ ಕೆಲ್ಸ. ಸಾಕು ಸುಮ್ಮನಿದೆ. ಆ ಮಕ್ಕಳಿಗೆ ಏನು ಹೇಳೋದು? ಅವ ಅದು ಕೆಲಸ ಮಾಡಿ ತಿನ್ನತ್ವೆ, ನೀನು ಅದು ಮಾಡಲ್ಲ. ನೀನು ಎಷ್ಟೋ ಸಾರಿ ದುಡ್ಡಿನ ವಿಷಯದಲ್ಲಿ ಯಾಮಾರಿದ್ಯಲ್ಲ. ಅದು ಆ ಕಾಲ, ಇದು ಈ ಕಾಲ. ನನ್ ಗಂಡನ ದುಡ್ಡನ್ನ ಯಾವನೋ ಹಾಳು ಮಾಡ್ದೆ ನನ್ಗೆ ಹೊಟ್ಟೆ ಉರಿ ಅಲ್ವಾ? ದಿವ್ಯಾ, ಫಸ್ಟ್ ಆಫ್ ಆಲ್ ನಾನು ನಿನ್ ಗಂಡ ಅಲ್ಲ. ಮಾತಿನ ಬರದಲ್ಲಿ ಅದನ್ನೆಲ್ಲ ಹೇಳಬೇಡ. ಎರಡನೇದಾಗಿ ನಿನಗೆ ಅಮ್ಮಾಟಗೆ ಹೇಳೋ ಅಧಿಕಾರ ಇಲ್ಲವೇ ಇಲ್ಲ. ಅವನಿಗೇನಾದ್ರೂ ಅನ್ಬೇಕು ಅಂದ್ರೆ ನಾನು ಅಂತೀನಿ, ನಿನ್ನ ವಕಾಲತ್ತೆಲ್ಲ ಬೇಡ ಇಲ್ಲಿ. ಅಲ್ಲ ಬಲ, ನಾನು ನಿನ್ ಪರವಾಗಿ. ನೀನು ನನ್ನ ಪರವಾಗಿ ಏನೂ ಮಾತಾಡೋದು ಬೇಕಾಗಿಲ್ಲ. ಅಮ್ಮಾಟೆ, ತಪ್ಪಾಗಿದೆ ನಿಜ, ಆದ್ರೆ ಇವಳೇನೋ ಅಂದ್ಲು ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಏನೋ ಬೇಕು ಅಂತ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ, ತಲೆ ಕೆಡಿಸ್ಕೋಬೇಡ. ಅಲ್ಲ ಬಲ, ತಪ್ಪು ಮಾಡಿರೋನ್ನ ಬಿಟ್ಟು ಬುದ್ಧಿ ಹೇಳ್ತಿರೋರ್ಗೆ ಬೈತಿದ್ಯಲ್ಲ, ನಾನು ಹೊರಗ್ನೋಳಾಗ್ಬಿಟ್ನಾ? ಹೌದು, ನೀನು ಹೊರಗ್ನೋಳೆ. ಮೊದಲೇ ಟೆನ್ಷನಲ್ಲಿ ಇದ್ದೀನಿ. ನೀನು ಏನೇನೋ ಮಾತಾಡಿ ಇನ್ನೂ ಟೆನ್ಷನ್ ಕೊಡ್ಬೇಡ ನನಗೆ. ದಯವಿಟ್ಟು ಸುಮ್ಮನಿದ್ಬಿಡು. ಬಾಲ, ಕೂಡಿಟ್ಟ ದುಡ್ಡೆಲ್ಲ ಹೋಯ್ತು ಅಂತಿದ್ಯಾ, ಮತ್ತೆ ಮದುವೆ ಹೇಗಪ್ಪ ಮಾಡೋದು? ನನಗೂ ತಲೆ ಓಡ್ತಿಲ್ಲ ಅಜ್ಜಿ. ಇಂಥ ಸಮಯದಲ್ಲಿ ಮದುವೆ ಅಂದರೆ ಹೇಗಜ್ಜಿ? ಮಾವಂಗೆ ಕಷ್ಟ ಆಗುತ್ತೆ. ವಾ, ದುಡ್ಡಿಲ್ಲ ಅಂತ ಮದ್ವೆ ನಿಲ್ಲುತ್ತಾ? ಸುಮ್ಮನೆ ಡುಮ್ಮಂಗ್ ಬೈದ್ಬಿಟ್ಟೆ. ದೇವ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತು. ನೀನೊಬ್ಳು ಕಷ್ಟ ಅಂತ ಮದುವೆ ಮಾಡ್ಕೊಳ್ದೆ ಇರೋಕ್ಕಾಗುತ್ತೇನೆ? ಮದುವೆ ಮಾಡ್ಕೊಳ್ಳೋರೆಲ್ಲ ದುಡ್ಡನ್ನು ಇಟ್ಕೊಂಡೆ ಮದುವೆ ಮಾಡ್ಕೋತಾರ? ಅದಾಗೋ ಕಾಲಕ್ಕೆ ತನಗೆ ತಾನೇ ಆಗತ್ತೆ ಕಣೆ. ಹೌದತ್ತೆ, ಹೀಗಾಯ್ತು ಅಂತ ನಾವು ಮದುವೆನ ಮುಂದೂಡೋಕ್ಕಾಗತ್ತಾ? ಹೀಗಾಯ್ತು ಅಂತ ಮದುವೆ ಡೇಟ್ನ ಮುಂದೆ ಹಾಕೋದು ಬೇಡ. ಹೇಗೂ ಸತ್ಯ ಕೊಡ್ತಿರೋ ದುಡ್ಡಿದೆ. ಹಾಗೆ ನಮ್ಮ ಬಾಲ ಮನೆ ಖರ್ಚಿಗೆ ಅಂತ ತಿಂಗಳ ದುಡ್ಡು ಕೊಡ್ತಿದ್ನಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ಅಡ್ಜಸ್ಟ್ ಮಾಡಿಬಿಟ್ಟು ಮದುವೆ ಮಾಡಿಬಿಡೋಣ. ತೀರಾ ಕಡಿಮೆ ಆಯಿತು ಅಂದರೆ ಸಾಲ ಮಾಡಿದ್ರಾಯ್ತು. ನೀನು ಹೇಳೋದು ನಿಜ ಜಾನಕಿ. ಸಿಂಪಲ್ ಆಗಾದರೂ ಮದುವೆ ಮಾಡಿ ಮುಗಿಸೋಣ. ಇಷ್ಟಾದ್ರೂ ಮದ್ವೆ ಆಸೆ ಬಿಟ್ಟಿಲ್ಲ ಇವರು. ಇರ್ಲಿ, ಮದ್ವೆ ನಿಂತು ಹೋಗಕ್ಕೆ ಒಳ್ಳೆ ಕಾರಣ ಸಿಕ್ತಂಗಾಯ್ತು. ಅದು ಹೇಗೆ ಮದ್ವೆ ಮಾಡ್ತಾರೋ ಅಂತ ನಾನು ನೋಡ್ತೀನಿ. ಅತ್ತೆ ಹತ್ರ ಕೋಡ್ಬಲೆ ಮಾಡೋದನ್ನ ಕಲ್ತ್ಕೊಂಡೆ. ಮನೇಲಿರೋವರೆಗೂ ಇನ್ನೂ ಏನಾದರೂ ಹೊಸದು ಕಲಿತಾನೇ ಇರಬೇಕು. ಕೀರ್ತನ, ನಾನೇ ನಿನ್ನ ಹತ್ರ ಬರೋಣ ಅಂದ್ಕೊಂಡೆ. ಯಾಕೆ ಊಟಕ್ಕೆ ಬರಲಿಲ್ಲ? ಅದು ಸತ್ಯ, ನೀನು ಸಸ್ಪೆಂಡ್ ಆಗಿರೋ ವಿಷಯ ಕೇಳಿದಾಗಿಂದ ನನಗೆ ಹಸಿವೆ ಆಗ್ತಾ ಇಲ್ಲ, ಹೊಟ್ಟೆ ತುಂಬ ಹೋಗಿದೆ. ಕೀರ್ತನ, ಈಗಲೂ ವ್ಯಂಗ್ಯ ಬೇಕಾ? ನಾನೇ ಎಲ್ಲ ಬಿಟ್ಬಿಟ್ಟಿದ್ದೀನಿ, ನೀನಿನ್ನೂ ಯಾಕೆ ಹೀಗೆ ಇದೆಯಾ? ಬಿಟ್ಟು ಹಾಕು. ನಿಂಗೇನು ಉಸಿರು ಒಳ್ಳಿ ಥರ ಆಗಾಗ ಕಲರ್ ಚೇಂಜ್ ಮಾಡ್ತಾನೆ ಇರ್ತೀಯ. ನಾನು ಹಾಗಲ್ಲ, ಯಾವಾಗಲೂ ಒಂದೇ ಥರ ಇರ್ತೀನಿ. ಆಯಿತು,
ನಾನೇ ಸರಿ ಇಲ್ಲ. ಸಮಾಧಾನನಾ? ಅಲ್ಲ ಸತ್ಯ, ಆದರೂ ನಿನ್ನನ್ನು ಮೆಚ್ಚಬೇಕು. ಸಸ್ಪೆಂಡ್ ಆಗಿದ್ರು ಆ ಕೊರ್ಗು ನಿನ್ನಲ್ಲಿ ಒಂಚೂರು ಕಾಣಿಸ್ತಾನೆ ಇಲ್ವಲ್ಲ? ತಪ್ಪು ಮಾಡಿ ಸಸ್ಪೆಂಡ್ ಆಗಿದ್ದಿದ್ರೆ ಆ ಕೊರಗಿರುತ್ತೆ ಕೀರ್ತನ. ನಾನು ಒಳ್ಳೇದು ಮಾಡಿದ್ದೀನಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದೆಲ್ಲ ಟೆಂಪ್ರವರಿ ಅಷ್ಟೆ, ಎಲ್ಲ ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಏನೇ ಆದರೂ ಯು ಡಿಡ್ ಅ ಗ್ರೇಟ್ ಜಾಬ್ ಸತ್ಯ. ವೆಲ್ ಡನ್. ಏನಕ್ಕೆ ಹಾಗೆ ನೋಡ್ತಿದ್ಯಾ? ಸತ್ಯ, ನೀನು ಸಸ್ಪೆಂಡ್ ಆಗಿರೋದು ನನಗೆ ಖುಷಿನೇ ಇದೆ, ಆದರೆ ಸಸ್ಪೆಂಡ್ ಆಗಿರೋ ಕಾರಣ ಒಳ್ಳೇದೆ. ಏನಾಗಿದೆ ಇವಳಿಗೆ? ಅಜ್ಜಿ ಅಮ್ಮ, ಒಂದು ಐಡಿಯಾ, ಹೇಗಿದ್ರು ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಾನು ಮನೆಗೆ ಫೋನ್ ಮಾಡಿ ಅಪ್ಪ ಅಮ್ಮನ ಹತ್ರ ಮದುವೆಗೆ ದುಡ್ಡು ಕೇಳಲ್ಲ. ಹೇಗಿದ್ರು ಮದುವೆ ಅಂದರೆ ಹೆಣ್ಣಿನ ಮನೆಯವ್ರು ತಾನೇ ಮಾಡಿಕೊಡ್ಬೇಕು. ಈ ಗೂಬೆ ಒಬ್ಳು ಅವಾಗ ಡಬ್ಬ ಐಡಿಯಾ ಕೊಡ್ತಿರ್ತಾಳೆ. ಮದ್ವೆ ಆಗಕ್ಕೆ ತುದಿಗಾಲಲ್ಲಿ ನಿಂತಿರ್ತಾಳೆ. ಹ್ಞೂ ಅಜ್ಜಿ, ಎಲ್ಲ ಖರ್ಚನ್ನು ಮಾವನೇ ಹಾಕೊಂಡು ಮದುವೆ ಮಾಡಬೇಕು ಅಂತ ಏನು ರೂಲ್ಸು? ಬೇಡ ರುಕ್ಕು, ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಅವ್ರ ಹತ್ರ ದುಡ್ಡು ಕೇಳೋದು ಅಷ್ಟು ಚೆನ್ನಾಗಿರಲ್ಲ. ಅವರು ಹುಡುಗಿನ ದಾರೆ ಏರ್ಕೊಡ್ಲಿ, ಅಷ್ಟು ಸಾಕು. ನನ್ನ ಅಪ್ಪ ಅಮ್ಮ ನಿನಗೇನು ಹೊಸೊಬ್ರ ಮಾವ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀಯಾ. ಮಗಳ ಮದುವೆಗೆ ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರಲ್ವಾ? ಹ್ಞೂ ಬಲ್ಲ, ಯಾಕೆ ಅಷ್ಟೊಂದು ಮುಜುಗರ ಪಟ್ಕೋತಾ ಇದೆಯಾ? ಒಪ್ಕೋ. ಇಲ್ಲ ಅಜ್ಜಿ, ಬೇಕಾದರೆ ಸಾಲ ಅಂತಾನೆ ಇಸ್ಕೊಳ್ಳೋಣ ಅಳಿಯಂದ್ರೆ, ಆಮೇಲೆ ತೀರ್ಸಿದ್ರಾಯ್ತು. ದುಡ್ಡಿನ ಕಾರಣಕ್ಕೆ ಮದುವೆನ ಮುಂದೆ ಹಾಕೋದು ನನಗಂತೂ ಖಂಡಿತ ಇಷ್ಟ ಇಲ್ಲ ಅಳಿಯಂದ್ರೆ. ಸರಿ ಆಯಿತು. ರುಕ್ಕು, ಇವರಿಬ್ರು ಇಷ್ಟೊಂದು ಹೇಳ್ತಿದ್ದಾರೆ ಅಂದಮೇಲೆ ನನಗೂ ಒಪ್ಕೇನೆ. ಅತ್ತೆ ಮಾವ ಹತ್ರ ಕೇಳೋಣ, ಆದರೆ ಒಂದು ವಿಷಯ, ಅವ್ರಿಗೆ ಈಗಲೇ ಹೇಳಕ್ಕೆ ಹೋಗ್ಬೇಡ. ಮದುವೆಗೆ ಇನ್ನೂ ಟೈಮ್ ಇದೆ ಅಲ್ವಾ? ಅಕಸ್ಮಾತ್ ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅವನು ನನ್ನ ಗಂಡ ಆಗೋನು, ನೆನ್ಪಿರ್ಲಿ. ನಾಚಿಕೆ ಆಗಲ್ಲ ನಿನಗೆ? ನನ್ನ ಗಂಡನ ನಿನ್ ಗಂಡ ಅಂತ ಹೇಳ್ತಿದ್ಯಲ್ಲ. ಏಯ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.